ವೀಕ್ಷಕರ ನಮಸ್ಕಾರ. 36ನೇ ಓವರ್ನಲ್ಲಿ ಸಿಕ್ಸರ್ಗಳ ಸುರಿಮಳೆಗೈದ ಆಕಾಶ್ದೀಪ್. ಹೌದು ವೀಕ್ಷಕರ, ಇನ್ನು ಆಕಾಶ್ದೀಪ್ ಬ್ಯಾಟಿಂಗ್ ನೋಡಿ MS ಧೋನಿ ಅವರು ಕೂಡ ದಂಗಾಗಿ ಹೋಗಿದ್ದಾರೆ. ವೀಕ್ಷಕರು, ನಿನ್ನೆ ನಡೆದಿದ್ದ ಡೇ 4ನ ಫಸ್ಟ್ ಇನ್ನಿಂಗ್ಸ್ನಲ್ಲಿ ಆಕಾಶ್ದೀಪ್ ಅವರು ಸತತವಾಗಿ ಸಿಕ್ಸರ್ಗಳನ್ನು ಬಾರಿಸಿದ್ದು, ಇನ್ನು ವೀಕ್ಷಕರ ಈ ಒಂದು ಸಿಕ್ಸರ್ಗಳ ಹೈಲೈಟ್ಸ್ ನೋಡಿದ MS ಧೋನಿ ಅವರು ಇವರ ಬಗ್ಗೆ ಸ್ಫೋಟಕ್ಕೆ ಹೇಳಿಕೆ ಕೊಟ್ಟಿದ್ದಾರೆ. ವೀಕ್ಷಕರ, ಇಂಡಿಯಾ ಹಾಗೂ ಬಾಂಗ್ಲಾದೇಶ ನಡುವಿನ ದ್ವಿತೀಯ ಟೆಸ್ಟ್ ಪಂದ್ಯವು ತುಂಬ ರೋಮಾಂಚನಕಾರಿಯಿಂದ ಕೂಡಿದೆ. ಹೌದು ವೀಕ್ಷಕರ, ಈ ಒಂದು ಹೈ ವೋಲ್ಟೇಜ್ ಪಂದ್ಯದಲ್ಲಿ ಭಾರತ ತಂಡವು ಫಸ್ಟ್ ಇನ್ನಿಂಗ್ಸ್ನಲ್ಲಿ ಹೊಡಿ ಆಟವನ್ನು ಮಾಡಿ ಮೊದಲ ಇನ್ನಿಂಗ್ಸ್ನಲ್ಲೇ 285 ರನ್ಗಳಿಗೆ ಭಾರತ ತಂಡವು ಡಿಕ್ಲೇರ್ ತೆಗೆದುಕೊಂಡಿದೆ. ಇನ್ನು ವೀಕ್ಷಕರ, ಈ 52 ರನ್ಗಳ ಗುರಿ ಬೆನ್ನಟ್ಟಿದ್ದ ಬಾಂಗ್ಲಾದೇಶ ತಂಡವು ಇದೀಗ 80 ರನ್ಸ್ಗಳ ಮುನ್ನಡೆ ಸಾಧಿಸಿದೆ. ಹೌದು ವೀಕ್ಷಕರ, ಭಾರತ ತಂಡಕ್ಕೆ ಬಾಂಗ್ಲಾ ತಂಡವನ್ನು ದ್ವಿತೀಯ ಇನ್ನಿಂಗ್ಸ್ನಲ್ಲಿ ಆಲ್ಔಟ್ ಮಾಡಲು ಇನ್ನೂ 1 ವಿಕೆಟ್ ಮಾತ್ರ ಬಾಕಿ ಇದೆ. ಆದರೆ ವೀಕ್ಷಕರ, ಇದೀಗ ಫಸ್ಟ್ ಇನ್ನಿಂಗ್ಸ್ನ 36ನೇ ಓವರ್ನಲ್ಲಿ ಆಕಾಶ್ದೀಪ್ ಅವರು ಸಿಕ್ಸರ್ಗಳ ಸುರಿಮಳೆಗೈದಿದ್ದಾರೆ. ಹೌದು ವೀಕ್ಷಕರ, ಈ ಒಂದು ಬ್ಯಾಟಿಂಗ್ ಹೈಲೈಟ್ಸ್ ನೋಡಿದ MS ಧೋನಿ ಅವರು ಕೂಡ ಒಂದು ಅಂಚಿನಲ್ಲಿ ದಂಗಾಗಿ ಹೋಗಿದ್ದಾರೆ. ವೀಕ್ಷಕರ, ಈ ವಿಡಿಯೋದ ಸಂಪೂರ್ಣ ಮಾಹಿತಿಯನ್ನು ತಿಳಿಯೋದಕ್ಕಿಂತ ಮುಂಚಿತವಾಗಿ ಈ ಒಂದು ಪಂದ್ಯದಲ್ಲಿ ಟೀಮ್ ಇಂಡಿಯಾ ತಂಡವು ಗೆದ್ದು ಬೀಗುತ್ತಾ ಅಥವಾ ಇಲ್ವಾ ಎಂಬುದನ್ನು ದಯವಿಟ್ಟು ಕಾಮೆಂಟ್ನ ಮಾಡಿ ತಿಳಿಸಿ. ಹಾಗೆ ನೀವು ಟೀಮ್ ಇಂಡಿಯಾ ತಂಡದ ಅಭಿಮಾನಿಯಾಗಿದ್ದಲ್ಲಿ ದಯವಿಟ್ಟು ಈಗಲೇ ವಿಡಿಯೋಗೊಂದು ಲೈಕ್ನ ಮಾಡಿ. ಹೌದು ವೀಕ್ಷಕರ, ಈ ಒಂದು ದ್ವಿತೀಯ ಟೆಸ್ಟ್ ಪಂದ್ಯದಲ್ಲಿ ರೋಹಿತ್ ಶರ್ಮಾ ಅವರು ಟಾಸ್ ಗೆದ್ದು ಮೊದಲು ಬೌಲಿಂಗ್ ಆಯ್ದುಕೊಂಡರು. ಅದರಂತೆ ವೀಕ್ಷಕರೇ ಬ್ಯಾಟ್ ಮಾಡಿದ್ದ ಬಾಂಗ್ಲಾದೇಶ ತಂಡವು 233 ರನ್ಗಳಿಗೆ ಆಲ್ಔಟ್ ಆಗಿ ಹೋಯಿತು. ಇನ್ನು ವೀಕ್ಷಕರೇ, ಈ ಒಂದು ಅಲ್ಪ ಮೊತ್ತದ ಗುರಿ ಬೆನ್ನಟ್ಟಿದ್ದ ಭಾರತ ತಂಡವು 285 ರನ್ ಗಳಿಸಿ 50 ರನ್ಗಳ ಮುನ್ನಡೆಯಿಂದ 9 ವಿಕೆಟ್ಸ್ಗಳನ್ನು ಕಳೆದುಕೊಂಡು ಡಿಕ್ಲೇರ್ ತೆಗೆದುಕೊಂಡಿತು. ಇನ್ನು ಅದೇ ರೀತಿಯಾಗಿ ಸೆಕೆಂಡ್ ಇನ್ನಿಂಗ್ಸ್ನಲ್ಲಿರುವಂಥ 52 ರನ್ಗಳ ಗುರಿ ಬೆನ್ನಟ್ಟಿದ್ದ ಬಾಂಗ್ಲಾದೇಶ ತಂಡವು ಇದೀಗ 43.2 ಓವರ್ಗಳಲ್ಲಿ 132 ರನ್ ಕಲೆ ಹಾಕಿ 9 ವಿಕೆಟ್ ಕಳೆದುಕೊಂಡಿದೆ. ಅದೇ ರೀತಿಯಾಗಿ ವೀಕ್ಷಕರೇ, ಬಾಂಗ್ಲಾದೇಶ ತಂಡವು 80 ರನ್ಗಳಿಂದ ಮುನ್ನಡೆ ಸಾಧಿಸಿದೆ. ಇನ್ನು ವೀಕ್ಷಕರ, ಮೊದಲ ಇನ್ನಿಂಗ್ಸ್ನಲ್ಲಿ ಆಕಾಶ್ದೀಪ್ ಅವರು ಥೈಲ್ಯಾಂಡರ್ ಬ್ಯಾಟ್ಸ್ಮನ್ ಆಗಿ ಆಡಿದಂಥ 5 ಎಸೆತಗಳಲ್ಲಿ 12 ರನ್ ಸಿಡಿಸಿ ಮಿಂಚಿದ್ದಾರೆ. ಹೌದು ವೀಕ್ಷಕರು, ಸತತವಾಗಿ 2 ಸಿಕ್ಸರ್ ಬಾರಿಸುವ ಮೂಲಕ ಮೊದಲ ಇನ್ನಿಂಗ್ಸ್ನಲ್ಲಿ ಆಕಾಶ್ದೀಪ್ ಅವರು ಅಬ್ಬರಿಸಿದ್ದಾರೆ. ಹೌದು ವೀಕ್ಷಕರೇ, ಬೌಲಿಂಗ್ ಮಾಡುವಲ್ಲಿ ಅಷ್ಟೇ ಇವರು ಪ್ರಯತ್ನವನ್ನು ಪಡುತ್ತಿಲ್ಲ, ಇನ್ನು ಬ್ಯಾಟಿಂಗ್ ಮಾಡುವಲ್ಲಿ ಕೂಡ ಇವರ ಒಂದು ಪ್ರಯತ್ನ ಕೊಡುತ್ತಿದ್ದಾರೆ. ವೀಕ್ಷಕರೇ, ಇನ್ನು ಈ ಒಂದು ಹೈಲೈಟ್ಸ್ ನೋಡಿದ MS ಧೋನಿ ಅವರು ಇವರ ಬಗ್ಗೆ ಹೇಳಿದ್ದು, ಆಕಾಶ್ದೀಪ್ ಮುಂದಿನ ದಿನಮಾನಗಳಲ್ಲಿ ಮೊಹಮ್ಮದ್ ಶಮಿ ಅವರ ಸ್ಥಾನವನ್ನು ತುಂಬಲಿದ್ದಾರೆ. ಹೌದು, ಇವರು ಬೌಲಿಂಗ್ ಅಷ್ಟೇ ಅಲ್ಲ ಮತ್ತು ಬ್ಯಾಟಿಂಗ್ನಲ್ಲೂ ಕೂಡ ಇವರ ಒಂದು ಪ್ರಯತ್ನವನ್ನು ಕೊಡುತ್ತಾರೆ. ಹೌದು, ಈ ಒಂದು ಟೆಸ್ಟ್ ಪಂದ್ಯಗಳಲ್ಲಿ ಆಡಿದಂಥ ಎಲ್ಲ ಇನ್ನಿಂಗ್ಸ್ನಲ್ಲಿ ವಿಕೆಟ್ಗಳನ್ನು ಪಡೆದುಕೊಂಡಿದ್ದಾರೆ ಮತ್ತು ಮುಂದೆ ಬರುವಂಥ ಟೆಸ್ಟ್ ಪಂದ್ಯಗಳಲ್ಲಿ ಇದೇ ರೀತಿಯಾಗಿ ಆಡಲಿ ಎಂದು MS ಧೋನಿ ಅವರು ಹೇಳಿಕೆ ಕೊಟ್ಟರು. ವೀಕ್ಷಕರೇ, ಇದಾಗಿತ್ತು ಆಕಾಶ್ದೀಪ್ ಅವರ ಬಗ್ಗೆ ಪುಟ್ಟ ಮಾಹಿತಿ.